ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅವರ ಒಂದು ಅದ್ಭುತ ಚಿತ್ರ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಮಾಡಲಾಗದಂಥ ಒಂದು ಅಮೋಘ ಅಭಿನಯ ಇರುವಂಥ ಚಿತ್ರದ ಮನೋಜ್ಞ ಅಭಿನಯ ಇರುವಂಥ ಚಿತ್ರ ನಿಮಗೆ ನಾನು ಹೇಳ್ತೀನಿ. ಆ ಚಿತ್ರದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹೇಳ್ತೀನಿ. ನಾನು ಚಿತ್ರದ ನಿಮಗೆ ಕತೆ ಅದೆಲ್ಲ ಹೇಳಿ ನಾನು ನಿಮಗೆ ಇದು ಮಾಡೋಕ್ಕೋಲ್ಲ. ಚಿತ್ರದ ಹಿಂದೆ ನಡೆದಂಥ ಕೆಲವೊಂದೆರಡು ಘಟನೆಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೆಪ್ಟೆಂಬರ್ 13, 1963 ತೆರೆಕಂಡಿತ್ತು ಈ ಚಿತ್ರ. ಈ ಚಿತ್ರದ ಚಿತ್ರಕಥೆ, ಸಂಭಾಷಣೆ, ಗೀತರಚನೆ, ನಿರ್ಮಾಣ, ನಿರ್ದೇಶನ ಇದಿಷ್ಟು ಮಾಡಿದವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು. ಖ್ಯಾತ ಕನ್ನಡದ ಹಿರಿಯ ನಿರ್ದೇಶಕರು ಇವರು. ಇವರ ನಿರ್ದೇಶನದಲ್ಲಿ ಅಣ್ಣವರ ಅಭಿನಯದ ಪ್ರಪ್ರಥಮ ದ್ವಿಪಾತ್ರದ ಪಾತ್ರದ ಚಿತ್ರ ಸತಿ ಶಕ್ತಿ. ಇದು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ನಿರ್ದೇಶನ ಮಾಡಬೇಕು ಅಂತ ಯೋಚನೆ ಮಾಡಿ ಈ ಚಿತ್ರಕ್ಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೀತಾರೆ. ಇದು ಸ್ಕ್ರಿಪ್ಟ್ ಬರೆದಾಗ ಈ ಕತೆಗೆ ಅವ್ರಿಗೆ ಮೈಂಡಲ್ಲಿದ್ದಂಥ ನಾಯಕ ನಟ ಬಂದು ಹೊನ್ನವತ ಭಾಗವತ್ ಅವರು. ಅವ್ರನ್ನ ಈ ಚಿತ್ರದ ನಾಯಕರಾಗಿ ಅಭಿನಯಿಸಬೇಕು. ಈ ಚಿತ್ರ ಡಬಲ್ ರೋಲಲ್ಲಿರ್ತದೆ. ಒಂದು ಸಾಧು ವ್ಯಕ್ತಿಯಾಗಿ, ಇನ್ನೊಂದು ರಕ್ಕಸನ ರೀತಿಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಮಾಡಬೇಕು ಅಂತಬಿಟ್ಟು ಅವರು ಯೋಚನೆ ಮಾಡಿ ಹೊನ್ನಪ್ಪ ಭಾಗವತ್ ಅವ್ರನ್ನ ತನ್ನ ತಲೆಯಲ್ಲಿ ಇಟ್ಕೊಂಡು ಈ ಚಿತ್ರಕಥೆ ಎಲ್ಲ ಅವ್ರು ಮಾಡ್ತಾರೆ. ಮಾಡಿ ಇದನ್ನೆಲ್ಲ ರೆಡಿ ಮಾಡಿ ಇಕ್ಕಿರ್ತಾರೆ. ಮಾಡೋ ಸ್ವಲ್ಪ ದಿನಗಳಂದರೆ ಚಿತ್ರೀಕರಣ ಆರಂಭ ಆಗಬೇಕು, ಮಾಡೋಣ ಅನ್ನೋ ಯೋಚನೆಯಲ್ಲಿದ್ದಾಗ ಯಾವುದಕ್ಕೂ ಇರಲಿ ನನ್ನ ತಮ್ಮನ ಒಂದು ಮಾತು ಕೇಳೋಣ ಅಂತ ಹೇಳ್ಬಿಟ್ಟು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಪುಟ್ಟಣ್ಣ ಕಣಗಲ್ ಅವರನ್ನು ಭೇಟಿಯಾಗಿ, ನೋಡಪ್ಪ, ಈ ಚಿತ್ರ ಮಾಡ್ತಾಯಿದ್ದೀನಿ ನಾನು. ಈ ಚಿತ್ರದಲ್ಲಿ ಈ ಥರ ಕತೆ, ಈ ಥರ ಡಬಲ್ ರೋಡ್ ಬರುತ್ತೆ, ಈ ಥರ ಇದನ್ನು ನಾನು ಭಾಗವತ್ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇದ್ದೀನಿ, ಹಂಗೆ ಅಂತೆಲ್ಲ ಹೇಳ್ತಾರೆ. ಪುಟ್ಟಣ್ಣ ಕಣಗಲ್ ಅವ್ರಿಗೆ ಒಂದು ಕಡೆ ಆಶ್ಚರ್ಯ ಹಾಗೂ ಒಂದು ರೀತಿಯಲ್ಲಿ ಹೆದರಿಕೆ. ಅಣ್ಣ, ಏನಣ್ಣ ನೀನು ಇಂಥ ಕತೆ ಮಾಡಿದ್ದೀಯ, ನೀನು ತುಂಬ ಚೆನ್ನಾಗಿದೆ ಅಣ್ಣ, ಕತೆ ಸೂಪರಾಗಿದೆ, ಮಾಡೋಣ ಪಿಕ್ಚರ್ನ ಇದನ್ನ. ಆದರೆ ನಂದು ಒಂದೇ ಒಂದು ಸಜೆಷನ್ ಅಣ್ಣ, ನಿನ್ನ ತಲೆಯಲ್ಲಿದ್ದಂಥ ನಾಯಕ ನಟನ ತೆಗೆದುಬಿಡೋಣ, ಅವ್ರು ಬೇಡ ಈ ಚಿತ್ರಕ್ಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಒಂದು ಪಿಕ್ಚರ್ ಬಂದಿದೆ, BR ಪಂತುಲು ಅವರ ನಿರ್ದೇಶನದಲ್ಲಿ. ಆ ಚಿತ್ರದಲ್ಲಿ ಪ್ರಮುಖವಾದ ಪಾತ್ರ ಇಲ್ಲ, ಆದ್ರೂ ಆ ಚಿತ್ರದಲ್ಲಿ ಎಷ್ಟು ಒಂದು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಅಣ್ಣವರು. ಅವ್ರನ್ನ ನಿನ್ನ ಚಿತ್ರಕ್ಕೆ ಆಯ್ಕೆ ಮಾಡ್ಕೋ, ಆಗ ನೋಡು ನಿನ್ನ ಚಿತ್ರ ಹೇಗಾಗತ್ತೆ, ಚಿತ್ರ ಮುಂದಕ್ಕೆ ಯಾವ ಥರ ಜನಮನ್ನಣೆ ಪಡೆಯುತ್ತೆ, ಯಾವ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಎಲ್ಲ ನೋಡು ಅಂತಬಿಟ್ಟು ಪುಟ್ಟಣ್ಣ ಕಣಗಲ್ ಅವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅಣ್ಣಂಗೆ ಹೇಳ್ತಾರೆ. ತಮ್ಮನ ಮಾತು ತೆಗೆಯಂಗೂ ಇಲ್ಲ, ಬಿಡೋಂಗೂ ಇಲ್ಲ, ತನ್ನ ತಲೆಯಲ್ಲಿದ್ದಂಥ ನಾಯಕ ನಟನ ಬಿಡೋಂಗೂ ಇಲ್ಲ, ಹಿಡ್ಕೊಳಂಗಿಲ್ಲ. ಗೊಂದಲದಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಸಿಕ್ಕಾಕೊಂತಾರೆ. ಕೊನೆಗೂ ಏನಾಗತ್ತೆ ಆಗಲಿ, ತಮ್ಮನ ಮಾತೇ ನಡೀಲಿ ಅಂದ್ಬಿಟ್ಟು ಅಣ್ಣವ್ರನ್ನ ಹೋಗಿ ಭೇಟಿ ಆಗ್ಬಿಟ್ಟು ಸರಿ ಅಣ್ಣವ್ರ ಜೊತೆ ಎಲ್ಲ ಮಾತಾಡಿ, ಇಲ್ಲ ಈ ಥರ ಕತೆ ಮಾಡಿದ್ದೀನಿ, ಇದನ್ನು ನೀವು ಮಾಡಬೇಕು ನನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅಣ್ಣವ್ರ ಮಾತುಕತೆ ಎಲ್ಲ ಆಡಿ ಅಣ್ಣವ್ರಿಗೆ 7,500 7,500 ಸಂಭಾವನೆಗೆ ಮಾತುಕತೆ ಫಿಕ್ಸ್ ಆಗುತ್ತೆ. ಸರಿ, ಮಾತುಕತೆ ಎಲ್ಲ ಫಿಕ್ಸ್ ಆಗಿ ಎಲ್ಲ ಆಯಿತು, ಅಣ್ಣವ್ರನ್ನ ಮಾಡಬೇಕು ಪಿಕ್ಚರು ಅಂತೆಲ್ಲ ರೆಡಿ ಆಗುತ್ತೆ. ಸರಿ, ಚಿತ್ರೀಕರಣ ಮುಹೂರ್ತ ಆರಂಭ ಆಗುತ್ತೆ.
ಆಗ ಈ ಚಿತ್ರ ಅದ್ಧೂರಿಯಾಗಿ ಬರಬೇಕು, ಒಂಥರ ಸೆಟ್ ಗಿಟ್ಟೆಲ್ಲ ಜೋರಾಗಿರಬೇಕು, ಮತ್ತು ಕಥೆಯಲ್ಲಿ ಯಾವುದೇ ಥರದಂಥ ಒಂದು ನಿಮಗೆ ಲೋಪ ಇರಬಾರ್ದು. ಚಿತ್ರ ನೋಡ್ತಾ ಇದ್ದರೆ ಜನಕ್ಕೆ ಒಂಥರ ಇದಾಗಬೇಕು, ಅವ್ರಿಗೆ ರೋಮಾಂಚನ ಆಗಬೇಕು. ಈ ಚಿತ್ರನ ಆ ಥರ ತೆಗಿಬೇಕು ಅಂದ್ಬಿಟ್ಟು ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರು ಚಿತ್ರ ಆಗಿನ ಕಾಲದಲ್ಲೆಲ್ಲ ಸುಮಾರು ದಿನಗಳ ಚಿತ್ರೀಕರಣ ಮಾಡ್ತಾಯಿದ್ದವರು. ಇದೇನಾಗ್ಬಿಡುತ್ತೆ, ಬರ್ತಾ 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 ಇದು ಸುಮಾರು 1.5-2 ವರ್ಷದವರೆಗೂ ರೀಚ್ ಆಗ್ಬಿಡುತ್ತೆ ಚಿತ್ರ. ಅಂದರೆ ಚಿತ್ರೀಕರಣ ಅಲ್ಲಿವರೆಗೂ ಎಳೆದ್ಬಿಡುತ್ತೆ. ಸರಿ, 1.5-2 ವರ್ಷ 2.25 ವರ್ಷದವರೆಗೂ ಆಗ್ಬಿಡುತ್ತೆ ಈ ಚಿತ್ರೀಕರಣ. ನಂತರ ಚಿತ್ರೀಕರಣ ಮುಗಿದು ಪೂರ್ಣವಾಗಿ ಈ ಚಿತ್ರೀಕರಣ ಹೊಂದ್ಬಿಡುತ್ತೆ. ಇವರು ಈ ಚಿತ್ರಕ್ಕೆ ಬಜೆಟ್ ಇಟ್ಕೊಂಡಿದ್ದು ಬಂದು ನಿಮಗೆ 1-2 ಲಕ್ಷ ಅಂತ ಇದರಲ್ಲಿ ಇವರು ಮಾಡಬೇಕು ಅಂದರೆ 2 ಲಕ್ಷದ ಒಳಗಡೆ ಈ ಚಿತ್ರದ ನಾವು ಮುಗಿಸ್ಬೇಕು ಅಂತ ಪ್ರಭಾಕರ್ ಶಾಸ್ತ್ರಿ ಅವರು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಆದರೆ ಈ ಚಿತ್ರ 2 ವರ್ಷಗಳ ನಂತರ 2 ವರ್ಷಗಳವರೆಗೂ ಚಿತ್ರೀಕರಣ ಎಳ್ಕೊಂಡು ಹೋಗೋದ್ರಿಂದ ಈ ಚಿತ್ರದ ಖರ್ಚು 4 ಲಕ್ಷಕ್ಕೂ ದಾಟುತ್ತೆ. 4 ಲಕ್ಷದವರೆಗೂ ಆಗಿನ ಕಾಲಕ್ಕೆ ಒಂದು ಅದ್ಧೂರಿ ಚಿತ್ರ ಇದು. ಈಗ ನಾವು 100 ಕೋಟಿ 150 ಕೋಟಿ ಅಂತವಲ್ಲ, ಆ ಕಾಲಕ್ಕೆ 4 ಲಕ್ಷ ಅತಿ ದೊಡ್ಡ ಕನ್ನಡ ಚಿತ್ರ. ಪ್ರಪ್ರಥಮ 4 ಲಕ್ಷದವರೆಗೂ ಹಾಕಿರೋಂಥ ಪ್ರಪ್ರಥಮ ಕನ್ನಡ ಚಿತ್ರ ಇದು. ಸರಿ, ಹಾಕಿದ್ಮೇಲೆ ಇವರು ಈ 4 ಲಕ್ಷದವರೆಗೂ ಈ ಖರ್ಚಾಗುತ್ತೆ. ಆಗ ಈ ಚಿತ್ರದ ವಿತರಣೆ ಹಕ್ಕುಗಳನ್ನು ದೇವಿ ಫಿಲಮ್ಸ್ ಅವರು ತೊಗೊಂಡಿರ್ತಾರೆ. ವಿತರಣೆ ಹಕ್ಕುಗಳ ಜೊತೆಗೆ ಅವರು ಈ ಚಿತ್ರಕ್ಕೆ ಫೈನಾನ್ಸ್ ಸಹ ಮಾಡಿರ್ತಾರೆ ದೇವಿ ಫಿಲಮ್ಸ್ ಅವರು. ಸರಿ, ದೇವಿ ಫಿಲಮ್ಸ್ ಅವರು ಈ ಚಿತ್ರದ ವಿತರಣೆ ಹಕ್ಕು ಮತ್ತು ಫೈನಾನ್ಸ್ ಮಾಡಿ ಈ ಚಿತ್ರನ 2.5 ವರ್ಷದವರೆಗೂ ಶೂಟಿಂಗ್ ಆಗಿ ಈ ಚಿತ್ರ 4 ಲಕ್ಷದ ಖರ್ಚಿಗಾಗಿ ಈ ಚಿತ್ರದ ಸಂಪೂರ್ಣ ಜವಾಬ್ದಾರಿ ಅವರು ತಗೊಂಡು ಚಿತ್ರವನ್ನು ನಿಮಗೆ ಮುಗಿಸಿ ಚಿತ್ರದ ಬಿಡುಗಡೆಗೆ ತಂದಿಳಿಸ್ತಾರೆ. ಇದಕ್ಕೂ ಹಿಂದೆ ಅಂದರೆ ಈ ಚಿತ್ರೀಕರಣಗೊಳ್ಬೇಕಾದ ಸಮಯದಲ್ಲಿ ಶೂಟಿಂಗ್ ಮಾಡ್ತಾ ಇರೋಕ್ಕೋ ಸಮಯದಲ್ಲಿ ಏನಾಗುತ್ತೆ, ಇದರಲ್ಲಿ 2 ರೋಲ್ ಬರುತ್ತೆ ನಿಮಗೆ. ಒಂದು ಅಣ್ಣವರ ಮೆದುವಾದಂಥ ಪಾತ್ರ, ಇನ್ನೊಂದು ಅದು ಡೆಡ್ ಆಪೋಸಿಟ್ ರಕ್ಕಸನ ಪಾತ್ರ. ದಯವಿಟ್ಟು ಯಾರು ಅಂದರೆ ಎಲ್ಲರೂ ಈ ಚಿತ್ರ 90% ಅಣ್ಣವರ ಅಭಿಮಾನಿಗಳು ಈ ಚಿತ್ರ ನೋಡಿದ್ದಾರೆ. ಇನ್ನು ಈಗಿನ ಕೆಲವು ಹುಡುಗರು ಮತ್ತು ಹೊಸ ಜನ್ರೇಷನ್ನ ಹುಡುಗರು ಈ ಚಿತ್ರ ಯಾರು ನೋಡಿಲ್ಲ, ದಯವಿಟ್ಟು ಯೂಟ್ಯೂಬಲ್ಲಿ ಈ ಚಿತ್ರ ನೋಡಿ. ಆ 2ನೇ ರೋಲ್ ಇದೆಯಲ್ಲ, ಅಣ್ಣವ್ರ ರಕ್ಕಸನ ಪಾತ್ರದ ರೋಲು, ಅಬ್ಬಬ್ಬಬ್ಬ ಅದ್ಭುತ ರೀ. ಭಾರತೀಯ ಚಿತ್ರರಂಗದಲ್ಲಿ ಈ ಥರ ಒಬ್ಬ ಕಲಾವಿದ ಇದರೇ ನಮ್ಮಲ್ಲಿ ಅಂತ ನಾವೇ ಕನ್ನಡಿಗರು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವಂಥ ಒಂದು ಅತ್ಯದ್ಭುತವಾದ ಅಭಿನಯ ಇರುವಂಥ ಚಿತ್ರ. ಈ ಚಿತ್ರದ ಚಿತ್ರೀಕರಣಗೊಳ್ತಾ ಇರ್ಬೇಕಾದ್ರೆ ಈ ಚಿತ್ರದ ಛಾಯಾಗ್ರಾಹಕರು ಬಂದು ನಿಮಗೆ ಕಣ್ಣನ್ ಅಂತ, ಅವರು ಬಂದು ತಮಿಳು. ಈ ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಈ ಮೆದು ಪಾತ್ರದ ಹೀರೋ ಪಾತ್ರದಲ್ಲಿ ಬರ್ತಾರ, ಒಂದು ಹೀರೋ ಥರ ಒಂದು ವಿಲನ್ ಥರ. ಈ ಹೀರೋ ಪಾತ್ರದಲ್ಲಿ ಬರಬೇಕಾದ್ರೆ ಅಣ್ಣವರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಬಂದವರು ಯಾವಾಗಲೂ ಬಂದುಬಿಟ್ಟು ಈಗ ಮಾಡಬೇಕು ರಾಜ್ಕುಮಾರ್, ಈಗ ಮಾಡಬೇಕು ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಹೋಗ್ರಂತೆ. ಈ ಥರ ಮಾಡಬೇಕು ನೀವು, ಈ ಥರ ಅಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಶಾರ್ಟ್ಗಳಿಗೂ ಸಹ ಅವರು ಅಣ್ಣವ್ರ ಹತ್ರ ಬಂದು ಹೇಳ್ಬಿಟ್ಟು ಹೋಗ್ತಿದ್ರಂತೆ. ಅಲ್ಲಿದ್ದವ್ರಿಗೆಲ್ಲ ಕಸಿ ಬಿಸಿ ಆಗೋದು ಒಂಥರ, ಏನು ಅಪ್ಪ ಹಿಂಗೆ ಬಂದು ಹೇಳ್ಬಿಟ್ಟು ಹೋಗ್ತಾರಲ್ಲ ರಾಜ್ಕುಮಾರ್ ಅವ್ರಿಗೆ ಅಂತ.